ಈ ಒಂದು ಸೀಕ್ರೆಟ್ ವಸ್ತುನ ಹಾಕಿದ್ರೆ ತಿಂಗಳಾದರೂ ಹೂವು ಬಾಡೋದಿಲ್ಲ. ಫ್ರಿಡ್ಜ್ ಇರಲಿ ಇಲ್ಲದೇ ಇರಲಿ, ಈ ಸೀಕ್ರೆಟ್ ಟಿಪ್ಸ್ ತಿಳಿದ್ರೆ ತಿಂಗಳಾದರೂ ಹೂವು ಫ್ರೆಶ್ ಆಗಿರುತ್ತೆ. ನಮಸ್ತೆ, ವಿಭಿನ್ನ ಸಲಹೆಗಳು ಚಾನಲ್ಗೆ ಸ್ವಾಗತ. ಹೂವು ಒಂದು ತಿಂಗಳಾದರೂ ಹಾಳಾಗದಂತೆ ಹೇಗಿಡೋದು? ಹೂವಿನ ರೇಟ್ ಅಂತೂ ಇವಾಗ ತುಂಬಾ ಜಾಸ್ತಿ. ಅದರಲ್ಲೂ ಕಡಿಮೆಗೆ ಸಿಕ್ಕಾಗ ಹೂವನ್ನು ತಂದು ಸ್ಟೋರ್ ಮಾಡೋಣ ಅಂದರೆ ಕೆಲವೇ ದಿನಗಳಲ್ಲಿ ಹೂವು ಹಾಳಾಗುತ್ತೆ. ಹೀಗೆ ಆಗಬಾರ್ದು. ಹೂವು ತುಂಬ ದಿನದವರೆಗೆ ಫ್ರೆಶ್ ಆಗಿರಬೇಕು ಅಂದರೆ ಒಂದು ಸೀಕ್ರೆಟ್ ವಸ್ತುನ ಹಾಕಿಡಬೇಕು. ಹೀಗೆ ಇಟ್ಟರೆ ಒಂದು ತಿಂಗಳಾದರೂ ಹೂವು ಬಾಡೋದಿಲ್ಲ, ಫ್ರೆಶ್ ಆಗೇ ಇರುತ್ತೆ. ಯಾವ ಹೂವನ್ನಾದರೂ ಪರವಾಗಿಲ್ಲ, ಇವತ್ತು ತಿಳಿಸುವ ಹಾಗೆ ಸ್ಟೋರ್ ಮಾಡಿ ತುಂಬ ದಿನದವರೆಗೆ ಹೂವು ಫ್ರೆಶ್ ಆಗಿರುತ್ತೆ. ಇಲ್ಲಿ ನಾನು 2 ವಿಧಾನನ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರಿಡ್ಜ್ನಲ್ಲಿ ಹೇಗೆ ಸ್ಟೋರ್ ಮಾಡಬೇಕು, ಫ್ರಿಡ್ಜ್ ಇಲ್ಲ ಅನ್ನುವರು ಹೇಗೆ ಸ್ಟೋರ್ ಮಾಡಬೇಕು ಅಂತ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಹೂವು ಒಂದು ತಿಂಗಳಾದರೂ ಬಾಡೋದಿಲ್ಲ, ಫ್ರೆಶ್ ಆಗಿ ಇರುತ್ತೆ. ಬನ್ನಿ ಹಾಗಾದರೆ ಹೇಗೆ ಈ ಹೂಗಳನ್ನು ಒಂದು ತಿಂಗಳವರೆಗೆ ಸ್ಟೋರ್ ಮಾಡೋದು ಅಂತ ತಿಳಿಯೋಣ. ನೋಡಿ, ಮೊದಲಿಗೆ ಹೂವನ್ನು ತಂದ ತಕ್ಷಣ ಈ ರೀತಿ ಒಂದು ಬಟ್ಟೆಯ ಮೇಲೆ ಹರಡಿ. ಈ ಹೂವಿನಲ್ಲಿರುವಂಥ ತೇವಾಂಶ ಏನಿರುತ್ತೆ, ನೀರಿನ ಅಂಶ ಎಲ್ಲ ಹೋಗಬೇಕು. ನಂತರ ಒಂದು ಬಾಕ್ಸ್ ತಗೊಳ್ಳಿ. ಹಾಗೆಯೇ ಇದಕ್ಕೆ ಕೆಳಗಡೆ ಹಾಕೋದಕ್ಕೆ ನ್ಯೂಸ್ ಪೇಪರ್ ಅಥವಾ ಈ ರೀತಿಯ ಪೇಪರ್ ಬ್ಯಾಗ್ಗಳು ದಿನಸಿ ತರುವಾಗ ಸಿಗುತ್ತಲ್ಲ, ಇದನ್ನು ಹೀಗೆ ಕತ್ತರಿಸ್ಕೊಳ್ಳಿ. ಬಾಕ್ಸ್ನ ಒಳಗಡೆ ಹಾಕ್ಕೊಳ್ಳಿ. ಆಮೇಲೆ ಹೂವನ್ನು ಹಾಕಿ. ಇದರ ಮೇಲೆ ಒಂದು ಸೀಕ್ರೆಟ್ ವಸ್ತುನ ಹಾಕ್ತಾ ಇದ್ದೀನಿ, ಅದೇ ಅಕ್ಕಿ. ಅಕ್ಕಿ ಹೂವಿನಲ್ಲಿರುವಂಥ ತೇವಾಂಶನ ಹೀರುತ್ತೆ. ಇದರಿಂದ ಹೂವು ತುಂಬ ದಿನದವರೆಗೆ ಫ್ರೆಶ್ ಆಗಿರುತ್ತೆ. ಇನ್ನು ಈ ಡಬ್ಬನ ಕ್ಲೋಸ್ ಮಾಡಿ ಫ್ರಿಡ್ಜ್ನಲ್ಲಿ ಇಟ್ಟರೆ 1 ತಿಂಗಳವರೆಗೆ ಈ ಹೂವು ಹಾಳಾಗೋದಿಲ್ಲ, ಫ್ರೆಶ್ ಆಗೇ ಇರುತ್ತೆ. ಇನ್ನು ಕೆಲವರು ಪ್ಲಾಸ್ಟಿಕ್ ಕವರ್ನಲ್ಲಿ ಈ ರೀತಿ ಹೂಗಳನ್ನು ಸ್ಟೋರ್ ಮಾಡ್ತಾರೆ. ಹೀಗೆ ಕವರ್ನಲ್ಲಿ ಏನಾದರೂ ಸ್ಟೋರ್ ಮಾಡ್ತೀರಾ ಅಂತಂದರೆ ಈ ಪ್ಲಾಸ್ಟಿಕ್ ಕವರ್ನಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ನಂತರ ಕವರ್ಗೆ ಹೂವನ್ನ ಹಾಕ್ಕೊಳ್ಳಿ. ಇದಕ್ಕೆ 1 ಚಮಚ ಅಕ್ಕಿನ ಹಾಕಿಡಿ. ಹೀಗೆ ಕವರ್ನಿಂದ ಗಾಳಿನ ತೆಗೆದು ಚೆನ್ನಾಗಿ ಫೋಲ್ಡ್ ಮಾಡಿಕೊಂಡು ಫ್ರಿಡ್ಜ್ನಲ್ಲಿ ಇಡಿ. ಈ ರೀತಿ ಇಡೋದ್ರಿಂದ ಕೂಡ ತುಂಬ ದಿನದವರೆಗೆ ಹೂವು ಫ್ರೆಶ್ ಆಗಿರುತ್ತೆ. ಫ್ರಿಡ್ಜ್ ಇರುವವರು ಹೀಗೆ ಸ್ಟೋರ್ ಮಾಡ್ಬೋದು. ಫ್ರಿಡ್ಜ್ ಇಲ್ಲ ಅನ್ನುವರು ಒಂದು ಕಾಟನ್ ಬಟ್ಟೆನ ತಗೊಂಡು ಅದನ್ನು ಈ ರೀತಿ ಒದ್ದೆ ಮಾಡ್ಕೊಳ್ಳಿ. ನಂತರ ಈ ಒದ್ದೆ ಬಟ್ಟೆ ಮೇಲೆ ಈ ರೀತಿ ಹೂವನ್ನ ಹರಡ್ಕೊಳ್ಳಿ. ಆಮೇಲೆ ಈ ಒದ್ದೆ ಬಟ್ಟೆನ ಚೆನ್ನಾಗಿ ಸುತ್ತಬೇಕು. ಜಾಸ್ತಿ ಟೈಟಾಗಿ ಸುತ್ತಕ್ಕೆ ಹೋಗಬೇಡಿ, ಸ್ವಲ್ಪ ಲೂಸಾಗಿಯೇ ಸುತ್ತಕೊಳ್ಳಿ. ಆಮೇಲೆ ಒಂದು ಪಾತ್ರೆನ ತೊಗೊಳ್ಬೇಕು. ಒಂದು ಪಾತ್ರೆಗೆ ಸುಮಾರು 1/4 ಭಾಗದಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರು ಯಾವಾಗಲೂ ಮೇಲಿನ ಪಾತ್ರೆಗೆ ಟಚ್ ಆಗಬಾರ್ದು, ಅದರ ಕೆಳಗಡೆ ಇರಬೇಕು. ಅಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ಇದರ ಮೇಲೆ ಆವಾಗಲೇ ನಾವು ಒದ್ದೆ ಬಟ್ಟೆನಲ್ಲಿ ಸುತ್ತಿದ್ವಲ್ಲ ಹೂವನ್ನು, ಅದನ್ನು ಇಟ್ಕೊಂಡ್ರೆ ಆಯಿತು. ಬಿಸಿಲು ಬೀಳದ ಜಾಗದಲ್ಲಿ ಇದನ್ನು ಇಟ್ಕೊಳ್ಳಿ. ಒಂದು 3 ರಿಂದ 4 ದಿನಕ್ಕೊಮ್ಮೆ ಈ ನೀರನ್ನ ಹಾಗೆ ಒದ್ದೆ ಬಟ್ಟೆನ ಚೇಂಜ್ ಮಾಡಿಕೊಂಡ್ರೆ ಸಾಕು. ತಿಂಗಳವರೆಗಾದರೂ ಹೂವು ಬಾಡೋದಿಲ್ಲ, ಫ್ರೆಶ್ ಆಗೇ ಇರುತ್ತೆ. ನೋಡಿದ್ರಲ್ಲ, ಈ ರೀತಿ ತುಂಬಾನೇ ಈಸಿಯಾಗಿ ಹೂಗಳನ್ನು ಬಹಳ ದಿನದವರೆಗೆ ಸ್ಟೋರ್ ಮಾಡಿ ಇಟ್ಕೊಳ್ಬಹುದು. ಈ ರೀತಿ ನೀವು ಹೂಗಳನ್ನು ಸ್ಟೋರ್ ಮಾಡೋದ್ರಿಂದ ಹೂ ಬಾಡೋದಿಲ್ಲ, ಹಾಗೆ ಬೇಗನೆ ಹಾಳಾಗೋದಿಲ್ಲ, ವೇಸ್ಟ್ ಆಗೋದು ತಪ್ಪುತ್ತೆ. ಬಹಳ ದಿನದವರೆಗೆ ಬರುತ್ತೆ. ತಪ್ಪದೆ ಈ ಟಿಪ್ಸ್ಗಳನ್ನು ಫಾಲೋ ಮಾಡಿ. 1 ತಿಂಗಳಾದರೂ ಹೂವು ಹಾಳಾಗೋದಿಲ್ಲ. ಇನ್ನು ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೀವೇನು ವಿಭಿನ್ನ ಸಲಹೆಗಳು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಧನ್ಯವಾದಗಳು.